ಶ್ರೀರಾಮಕೃಷ್ಣ ಪರಮಹಂಸರಿಗೆ ತಲುಪಿಸಲಾಗದ ಕೆಲವು ಸಂದೇಶಗಳನ್ನು ಜಗತ್ತಿಗೆ ತಲುಪಿಸಿದ್ದು ಆ ಮಹಾನ್ ವ್ಯಕ್ತಿ. ವೇದಿಕೆ ಮೇಲೆ ನಿಂತು ಸಹೋದರ ಸಹೋದರಿಯರೇ ಅಂದದ್ದು ಇದೇ ವ್ಯಕ್ತಿ. ಶ್ರೀಮಂತನಾಗಿದ್ದರೂ ಸನ್ಯಾಸತ್ವ ಸ್ವೀಕರಿಸಿದ್ದು ಯಾಕೆ ಗೊತ್ತಾ? ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರಾಗಿ ಬದಲಾಗಿದ್ದು ಹೇಗೆ ಗೊತ್ತಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ನಾನು ವಿಜಯಲಕ್ಷ್ಮಿ. 1863ರಲ್ಲಿ ಭಾರತ ಸಂಪೂರ್ಣವಾಗಿ ಅಜ್ಞಾನ ಮತ್ತು ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು. ಒಂದು ಕಡೆ ದಾಸ್ಯ, ಇನ್ನೊಂದು ಕಡೆ ಮೌಢ್ಯ, ಬಡತನ, ಕೀಳರಿಮೆ ಎಲ್ಲವೂ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆ ಆಡಂಬರಕ್ಕೆ ಅಡ್ಡಿಯಾಗಿದ್ವು. ಅಂತಹ ಸಂದರ್ಭದಲ್ಲಿ ಭಾರತದಂತಹ ಮಹಾನ್ ಭೂಮಿಯಲ್ಲಿ ಹುಟ್ಟಿದ ಮಹಾನ್ ಸ್ವಾಮಿಯೇ ವಿವೇಕಾನಂದರು. ಆರಂಭದ ದಿನಗಳಲ್ಲಿ ನರೇನೆಂದು ಕರೆಯಲ್ಪಡುತ್ತಿದ್ದ ಸ್ವಾಮಿ ವಿವೇಕಾನಂದರು 1863ನೇ ಇಸವಿಯ ಜನವರಿ 12ರ ಸೋಮವಾರದಂದು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಗಳಿಗೆ ಕಲ್ಕತ್ತಾದಲ್ಲಿ ಜನಿಸ್ತಾರೆ. ದತ್ತ ಕುಟುಂಬವು ಶ್ರೀಮಂತಿಕೆ ಮತ್ತು ಗೌರವ ಪ್ರತಿಷ್ಠೆಗಳನ್ನ ಗಳಿಸಿದ್ದು ಔದಾರ್ಯ, ಪಾಂಡಿತ್ಯ ಮತ್ತು ತೀವ್ರ ಸ್ವಾತಂತ್ರ್ಯ ಪ್ರಿಯತೆಗೆ ಹೆಸರುವಾಸಿಯಾಗಿರ್ತಾರೆ. ನರೇಂದ್ರನ ತಾತನವರಾದ ದುರ್ಗಾಚರಣ ದತ್ತರು ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಹಾಗೂ ಕಾನೂನಿನಲ್ಲಿ ಪರಿಣಿತರಾಗಿರ್ತಾರೆ. ವಿಶ್ವನಾಥ ದತ್ತರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಾಗಿದ್ರು. ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪ್ರವೀಣರಾಗಿದ್ದ ಅವರು ಬೈಬಲ್ ಮತ್ತು ಸಂಸ್ಕೃತದಲ್ಲಿರುವ ಹಿಂದೂ ಧರ್ಮ ಗ್ರಂಥಗಳ ಅಧ್ಯಯನದಿಂದ ಆನಂದವನ್ನ ಅನುಭವಿಸುತ್ತಿದ್ದರು. ಇನ್ನು ತಾಯಿ ಭುವನೇಶ್ವರಿ ದೇವಿಯವರು ರಾಜಕುಟುಂಬದ ಸುಸಂಸ್ಕೃತ ಹೆಣ್ಣಾಗಿದ್ರು, ಪರಮ ಧಾರ್ಮಿಕರಾಗಿದ್ರು. ಅವರಿಗೆ ನರೇಂದ್ರ ಹುಟ್ಟುವ ಮುನ್ನ ಹೆಣ್ಣು ಮಕ್ಕಳಾಗಿದ್ರು ಅವರು ಗಂಡು ಮಗುವಿಗಾಗಿ ಹಾತೊರೆಯುತ್ತಿರ್ತಾರೆ. ಅದಕ್ಕಾಗಿ ವಾರಣಾಸಿಯಲ್ಲಿದ್ದ ತಮ್ಮ ಬಂಧು ಒಬ್ಬರಿಗೆ ವೀರೇಶ್ವರ ಶಿವನಿಗೆ ಪೂಜೆಯನ್ನ ಸಲ್ಲಿಸುವಂತೆ ಕೇಳಿಕೊಳ್ತಾರೆ. ಕೆಲ ದಿನಗಳ ತರುವಾಯ ಶಿವ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಅವರ ಮಗನಾಗಿ ಜನಿಸ್ತೀನಿ ಅಂತ ವಚನವನ್ನ ಕೊಡ್ತಾನೆ. ಆ ನಂತರವೇ ನರೇಂದ್ರನಾಥನ ಜನನವಾಯಿತು. ಬಾಲ್ಯದಲ್ಲಿ ತುಂಟನಾಗಿದ್ದು ವಿನೋದ ಉಲ್ಲಾಸಗಳಲ್ಲಿ ಕಾಲವನ್ನ ಕಳೀತಿರ್ತಾರೆ. ಜೊತೆಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತೀವ್ರವಾದ ಆಸಕ್ತಿಯೂ ಇತ್ತು. ರಾಮ, ಸೀತೆ ಮತ್ತು ಶಿವನ ಪ್ರತಿಮೆಗಳನ್ನ ಪೂಜಿಸುವುದಾಗಲಿ ಧ್ಯಾನಿಸುವುದಾಗಲಿ ಇವರಿಗೆ ಆಟವಾಗಿತ್ತು. ಇವರ ತಾಯಿ ಹೇಳುತ್ತಿದ್ದ ರಾಮಾಯಣ, ಮಹಾಭಾರತದ ಕಥೆಗಳು ಇವರ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವವನ್ನ ಬೀರಿಬಿಡ್ತಾವೆ. 1884ರಲ್ಲಿ ತನ್ನ ತಂದೆಯ ಮರಣದ ನಂತರ ನರೇಂದ್ರನ ಕುಟುಂಬವು ಬಹಳಷ್ಟು ಕಷ್ಟ, ಕೋಟಲೆಗಳು, ಕುಂದು ಕೊರತೆಗಳಿಗೆ ಒಳಗಾಗಬೇಕಾಗುತ್ತೆ. ಶ್ರೀರಾಮಕೃಷ್ಣರ ಸೂಚನೆಯ ಪ್ರಕಾರ ತನ್ನ ಸಂಸಾರದ ಕಷ್ಟಗಳ ನಿವಾರಣೆಗಾಗಿ ದಕ್ಷಿಣೇಶ್ವರದ ಮಹಾಮಾತೆಯಾದ ಕಾಳಿಯನ್ನ ಪ್ರಾರ್ಥಿಸಲು ಪ್ರಯತ್ನಿಸುತ್ತಾರೆ. ಶ್ರೀರಾಮಕೃಷ್ಣರು ಅನಾರೋಗ್ಯದಿಂದಾಗಿ ಕಲ್ಕತ್ತಾ ನಗರದ ಹೊರವಲಯದಲ್ಲಿರುವ ಕಾಶಿಪುರಕ್ಕೆ ತೆರಳುವುದರೊಂದಿಗೆ ನರೇಂದ್ರನಿಗೆ ಗುರುವಿನಿಂದ ಪಡೆಯುವ ಶಿಕ್ಷಣ ಕೊನೆಯ ಘಟ್ಟ ತಲುಪಿಬಿಡುತ್ತೆ. ಆಧ್ಯಾತ್ಮಿಕ ಅನುಭವದ ಪರಾಕಾಷ್ಠೆಯಾದ ನಿರ್ವಿಕಲ್ಪ ಸಮಾಧಿಯನ್ನ ಅನುಗ್ರಹಿಸಬೇಕೆಂದು ನರೇಂದ್ರನು ಗುರುವನ್ನು ಕೇಳಿದಾಗ ಆಲದ ಮರದಂತೆ ಮಹಾವೃಕ್ಷವಾಗಿ ಬೆಳೆದು ಸಂಸಾರದ ಕಷ್ಟ ಕೋಟಲೆಯಿಂದ ನರಳುತ್ತಿರುವ ಸಾವಿರಾರು ಜನರಿಗೆ ಶಾಂತಿಯನ್ನ ನೀಡುವೆ ಎಂದು ತಾನು ತಿಳಿದಿದ್ದೆ. ಆದ್ರೆ ನೀನು ಅದನ್ನ ಬಿಟ್ಟು ಸ್ವಂತ ಮುಕ್ತಿಗಾಗಿ ಹಾತೊರೆಯುತ್ತಿರುವೆಯಲ್ಲ, ನಾಚಿಕೆಯಾಗೋದಿಲ್ವೇ ಅಂತ ಚೀಮಾರಿಯನ್ನ ಹಾಕ್ತಾರೆ. 1888ರ ಕೊನೆ ಮತ್ತು 1890ರ ನಡುವಿನ ಅವಧಿಯಲ್ಲಿ ನರೇಂದ್ರನಾಥರಲ್ಲಿ ಅಸಾಧಾರಣವಾದ ಬದಲಾವಣೆ ಕಂಡುಬರುತ್ತೆ. 1888ರ ಕೊನೆಯ ಭಾಗದಲ್ಲಿ ಸಣ್ಣ ಪುಟ್ಟ ಸಂಚಾರಗಳನ್ನ ಕೈಗೊಳ್ಳಲು ಆರಂಭಿಸುತ್ತಾರೆ. ಕೊನೆಗೆ 1890ರಲ್ಲಿ ತಮ್ಮ ಸನ್ಯಾಸಿ ಸೋದರರಿಂದ ಬೇರಿಯಾಗಿ ಏಕಾಏಕಿ ಅಜ್ಞಾತ ಭಿಕ್ಷುವಾಗಿ ತೀರ್ಥಯಾತ್ರೆಯನ್ನ ಕೈಗೊಳ್ತಾರೆ. ಪರಕೀಯರ ದಬ್ಬಾಳಿಕೆಯಿಂದ ಕಂಗಾಲಾದ ಭಾರತದ ಮೌನದ ಮೋರೆಗೆ ಓಗೊಟ್ಟು ಮತ್ತು ಭಾರತದ ವೈವಿಧ್ಯವನ್ನ ನೋಡಬೇಕು ಎಂಬ ಉತ್ಕಟ ಬಯಕೆಯ ಪ್ರಭಾವದಿಂದ ವಿವೇಕಾನಂದರು ಪಾರಿವಾರಿಕವಾಗಿ ಹೊರಡ್ತಾರೆ. ಮೊಟ್ಟ ಮೊದಲಿಗೆ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರವಾದ ವಾರಣಾಸಿಗೆ ಭೇಟಿಯನ್ನ ಕೊಡ್ತಾರೆ. ನಂತರ ಲಕ್ನೋ, ಆಗ್ರೋ, ವೃಂದಾವನ ಹತ್ರ ಋಷಿಕೇಶ್ ಮೊದಲಾದ ಪ್ರದೇಶಗಳಿಗೆ ಭೇಟಿ ಇಟ್ಟು ಬರಾನಗರಿಗೆ ಹಿಂತಿರುಗುತ್ತಾರೆ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಸನಾತನ ಧರ್ಮವನ್ನ ಬೋಧಿಸಿ ಅವರಿಂದ ಭಾರತಕ್ಕೆ ಸಹಾಯವನ್ನ ಕೋರಬೇಕೆಂಬ ಉದ್ದೇಶವನ್ನ ಹೊಂದಿದ್ದನ್ನ ತಿಳಿದ ಮೈಸೂರಿನ ಮಹಾರಾಜರು ಇವರ ವಿದೇಶ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ನೀಡೋದಾಗಿ ಭರವಸೆಯನ್ನ ನೀಡ್ತಾರೆ. ನಂತರ ಮೈಸೂರಿನಿಂದ ತ್ರಿವೇಂದ್ರಂ ಮತ್ತು ಕನ್ಯಾಕುಮಾರಿಗೆ ಭೇಟಿಯನ್ನ ಕೊಡ್ತಾರೆ. ಸುಮಾರು 3 ವರ್ಷಗಳ ಕಾಲ ಪಾದಚಾರಿಯಾಗಿ ಇಡೀ ಭಾರತವನ್ನ ಪರ್ಯಟನ ಮಾಡಿ ಖುದ್ದಾಗಿ ಭಾರತ ಏನೆಂಬುದನ್ನ ಅರಿತಾರೆ. ಪ್ರವಾಸದ ಕೊನೆಯ ಕುರುಹಾಗಿ ಕನ್ಯಾಕುಮಾರಿಯ ಮಾತೆ ಕುಮಾರಿಯ ವಿಗ್ರಹದ ಮುಂದೆ ಭಾವಾನ್ವಿತರಾಗಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾರೆ. ಬಳಿಕ ಈಜುತ್ತಾ ಸಮುದ್ರದ ದಕ್ಷಿಣ ಬಂಡೆಯೊಂದರ ಮೇಲೆ ಕುಳಿತು ಇಡೀ ರಾತ್ರಿ ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಮೇ 31, 1893ರಂದು ಇವರು ಅಮೆರಿಕದ ಪ್ರಯಾಣವನ್ನ ಆರಂಭಿಸುತ್ತಾರೆ. ಚೈನಾ, ಜಪಾನ್, ಕೆನಡಾ ಮೂಲಕ ಸ್ವಾಮಿ ವಿವೇಕಾನಂದರು ಅಮೆರಿಕಗೆ ಪ್ರಯಾಣವನ್ನ ಬೆಳೆಸಿ ಜುಲೈ ಮಧ್ಯದಲ್ಲಿ ಚಿಕಾಗೋವನ್ನ ಸೇರ್ತಾರೆ. ಬೌದ್ಧ ಸನ್ಯಾಸಿಗಳ ಹಲವು ಮಠಗಳನ್ನ ಕ್ಯಾಂಟಾನ್ನಲ್ಲಿ ನೋಡ್ತಾರೆ. ಕೈಗಾರಿಕೆಯಲ್ಲಿ ಜಪಾನಿಯರು ಅಭಿವೃದ್ಧಿ ಹೊಂದಿದ ರೀತಿ ಮತ್ತು ಅವರ ಸ್ವಚ್ಛತೆಯನ್ನ ಮೆಚ್ಚುಗೆಯಿಂದ ಗಮನಿಸುತ್ತಾರೆ. ಚಿಕಾಗೋವನ್ನ ತಲುಪಿದಾಗ ಅವರು ಪಾಶ್ಚಾತ್ಯ ರಾಷ್ಟ್ರಗಳ ಕಣ್ಣು ಕೊರೈಸುವಂತಹ ಶ್ರೀಮಂತಿಕೆ ಮತ್ತು ಕಲ್ಪನಾ ಶಕ್ತಿಯನ್ನು ಕಂಡು ಮಗುವಿನಂತೆ ತಬ್ಬಿಬಾಗ್ತಾರೆ. 1893ರ ಸೆಪ್ಟೆಂಬರ್ 11ರಿಂದ ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾಗುತ್ತೆ.
ಕಾಲ ಸಂಸ್ಥೆಯ ವಿಶಾಲ ಸಭಾಂಗಣದಲ್ಲಿ ಸುಮಾರು 7,000 ಜನರು ಉಪಸ್ಥಿತರಾಗಿರ್ತಾರೆ. ಇವರುಗಳು ಬೇರೆ ಬೇರೆ ರಾಷ್ಟ್ರಗಳ ಉತ್ತಮ ಸಂಸ್ಕೃತಿಯ ಪ್ರತಿನಿಧಿಗಳಾಗಿರ್ತಾರೆ. ಜಗತ್ತಿನ ಪ್ರತಿಯೊಂದು ಕಡೆಯಿಂದಲೂ ಧರ್ಮದ ಪ್ರತಿನಿಧಿಗಳು ವೇದಿಕೆ ಮೇಲೆ ಮಂಡಿಸಿರ್ತಾರೆ. ಉತ್ತಮ ಚಿಂತಕರು ತುಂಬಿರುವ ಅಷ್ಟು ದೊಡ್ಡ ಸಭಾಭವನದಲ್ಲಿ ಸ್ವಾಮಿಗಳು ಎಂದೂ ಉಪನ್ಯಾಸವನ್ನ ನೀಡಿರಲಿಲ್ಲ. ತಮ್ಮ ಸರದಿ ಬಂದಾಗ ಅವರಿಗೆ ಅಂಜಿಕೆಯ ಅನುಭವ ಆಯಿತು. ಜ್ಞಾನದ ಅಧಿದೇವತೆ ಸರಸ್ವತಿಯನ್ನ ಮನದಲ್ಲೇ ಧ್ಯಾನಿಸಿ ನಂತರ ಅಮೆರಿಕದ ಸೋದರ ಸೋದರಿಯರೇ ಎಂದು ಸಭೆಯನ್ನ ಕುರಿತು ಸಂಬೋಧಿಸಿದ ಕ್ಷಣವೇ ಅಸಂಖ್ಯಾತ ಜನರಿಂದ 2 ನಿಮಿಷಗಳ ಕಾಲದವರೆಗೂ ಅಭಿನಂದನೆಯ ಕರಡತನದ ಮೊಳವು ಕೇಳಿಬರುತ್ತೆ. ಆ 7,000 ಮಂದಿಯ ಅರಿಯದೆ ಎದ್ದು ನಿಂತು ಗೌರವನ್ನ ಅರ್ಪಿಸುತ್ತಾರೆ. ಕಿತ್ತಳೆ ಬಣ್ಣದ ನೀಳ ಉಡುಪಿನ ತೇಜೋಮಯ ಮುಖವುಳ್ಳ ಮಾಹಿತಿ ಶಯನ ಕಡು ಸತ್ಯವಾದ ಸರಳ ನುಡಿಗಳ ರುಚಿ ಎಷ್ಟು ಮಹತ್ವದಾಗಿತ್ತೆಂದ್ರೆ ಸರ್ವಧರ್ಮದ ಸಭೆಯ ಮಹಾನ್ ವ್ಯಕ್ತಿ ಎಂದು ಎಲ್ಲ ಪತ್ರಿಕೆಗಳು ಒಂದು ವಿವೇಕಾನಂದರನ್ನ ವರ್ಣಿಸುತ್ತಾರೆ. ಭಿಕ್ಷೆ ಪಾತ್ರ ಹಿಡಿದಿದ್ದ ಓರ್ವ ಸಾಮಾನ್ಯ ಸನ್ಯಾಸಿ ಕ್ಷಣಾರ್ಧದಲ್ಲಿಯೇ ಶ್ರೇಷ್ಠ ವ್ಯಕ್ತಿಯಾಗ್ತಾರೆ. ಮೇ 1898ರಲ್ಲಿ ಕಲ್ಕತ್ತಾದಲ್ಲಿ ಪ್ಲೇಗ್ ಕಾಯಿಲೆ ಹರಡಿದಾಗ ಸ್ವಾಮಿ ವಿವೇಕಾನಂದರು ಬೇಲೂರಿನ ಗಂಗಾ ನದಿಯ ಪಡುವಣ ದಿಕ್ಕಿನಲ್ಲಿ ಕಲ್ಕತ್ತಾದಿಂದ 5 ಮೈಲಿ ಆಚೆ ಸ್ವಲ್ಪ ಭೂಮಿಯನ್ನು ತೆಗೆದುಕೊಂಡು ಮಠವನ್ನ ಕಟ್ಟಲು ಪ್ರಾರಂಭಿಸುತ್ತಾರೆ. ಅದೇ ಇಂದು ಬೇಲೂರು ಮಠವೆಂದು ಪ್ರಸಿದ್ಧಿಯಾಗಿದೆ. ಸ್ವಾಮಿ ವಿವೇಕಾನಂದರು ತಮ್ಮ ಅವಸಾನವು ಸಮೀಪಿಸ್ತಾ ಇದೆ. ಕೊನೆಯ ದಿನಗಳವರೆಗೆ ಕಾರ್ಯವೆಲ್ಲವೂ ವಿಚಾರ ಅರ್ಥಗರ್ಭಿತವಾಗಿತ್ತು. ವಿಶಾಲವಾದ ಮರದ ನೆರಳಿನಲ್ಲಿ ಸಣ್ಣ ಗಿಡಗಳು ಬೆಳೆಯಲಾರವು ಎಂದಿದ್ದ ಇವರು ಜುಲೈ 4, 1902 ಬೆಳಿಗ್ಗೆ 8ರಂದು ಇಹಲೋಕವನ್ನ ತಿಳಿಸುತ್ತಾರೆ. ಇದರಂತೆ ವಿವೇಕಾನಂದರು ನಾವು ದೇಹ ಬಿಡುವ ದಿನಾಂಕವನ್ನ ಸಹ ಮೊದಲೇ ತಿಳಿಸಿರ್ತಾರೆ. ಆಗ ಅವರ ವಯಸ್ಸು ಕೇವಲ 39 ವರ್ಷ. ಅದು ಅವರು ದೇಹ ತ್ಯಾಗ ಮಾಡುವ ವಯಸ್ಸಲ್ಲ. ಆದ್ರೆ 39 ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ ಅಪಾರವಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನ ಮೌಲ್ಯಗಳನ್ನ ನಾವು ಬೆಳೆಸಿಕೊಳ್ಳೋಣ. ಅವರ ಸನ್ಮಾರ್ಗದಲ್ಲಿ ನಾವು ನಡೆಯೋಣ. ಇತರರಿಗೂ ನಾವು ಸ್ಫೂರ್ತಿಯಾಗೋಣ ಎಂಬುದು ನಮ್ಮ ಆಶಯ.